ನಿಮ್ಮ ವರ್ಕ್ ಸೇವಾ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳ್ರಿ. ನಮಸ್ಕಾರ ಸರ್, ನನ್ನ ಹೆಸರು ಭೀಮಾಶಂಕರ್ ಬಿಜಾಪುರ ಅಂತ, ಗುಲ್ಬರ್ಗ ಚಾಪ್ಟರ್ನ ಸದಸ್ಯರು. ಅದೇ ರೀತಿ ನಮ್ಮ ವರ್ಕ್ ಗುಲ್ಬರ್ಗದಲ್ಲಿ ಅನೇಕ ಒಂದು ಕಾರ್ಯಗಳನ್ನು ಮಾಡ್ತಾ ಬಂದಿದೆ ನಮ್ಮ ಸೇವಾ ಸಂಸ್ಥೆ. ನಮ್ಮ ಸೇವಾ ಸಂಸ್ಥೆ ಸಿದ್ಧಾಂತಗಳ ಸೇವೆ ಮಾಡೋದು, ಬಡವರ ಸೇವೆ ಮಾಡೋದು. ಬಡವರ ಸೇವೆ ಯಾಕೆ ಮಾಡ್ತೀವಪ್ಪ ಅಂತಂದರೆ, ಬಡವರ ಸೇವೆ ಮಾಡಿದರೆ ದೇವ್ರು ಹೇಳ್ತಾನೆ, ದೇವ್ರು ನಮಗೆ ಸಹಾಯ ಮಾಡ್ತಾನೆ. ನಾವು ತಳಗಿನವ್ರಿಗೆ ಮಾಡಿದರೆ ದೇವರು ನಮಗೆ ಸಹಾಯ ಮಾಡ್ತಾನೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಪುಣ್ಯವನ್ನು ಗಳಿಸಲಿಕ್ಕೆ ನಾವು ಬಡವರ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಏನಪ್ಪ ಅಂತಂದ್ರೆ ಶಾಂತಿಯನ್ನು ಕಾಪಾಡೋದು, ಜಗತ್ತಿನ ತುಂಬಂತ ಅಥವಾ ಭಾರತದ ತುಂಬಂತ ಎಲ್ಲ ಜನರಿಗೆ ಶಾಂತಿಯನ್ನು ಹರಡೋದು ಮತ್ತು ಏಕತೆ. ನಮ್ಮಲ್ಲಿ ನಾವು ಒಂದೇ ತಾಯಿ ತಂದೆ ಮಕ್ಕಳು, ಶತ್ರುಭ ಮತ್ತು ಸ್ವಯಂಭೂ ಮನುವಿನ ಮಕ್ಕಳು ಅಂಥೇಳಿ ಜಗತ್ತಿನ ಎಲ್ಲ ಮಾನವರಿಗೋಸ್ಕರ ಈ ತಿಳಿಸುವ ಒಂದು ಉದ್ದೇಶ ನಮ್ಮ ಸೇವಾ ಸಂಸ್ಥೆಯದಾಗಿದೆ. ಹಾಗೂ ನಮ್ಮ ಸಿದ್ಧಾಂತ ಏನಪ್ಪ ಅಂತಂದೇವೆ, ಇವತ್ತು ಗುಲ್ಬರ್ಗದಲ್ಲಿ ಕನಿಷ್ಠ ಒಂದು 3 ವರ್ಷ ಆಯಿತು. 3 ವರ್ಷ ಪ್ರತಿ ಸಂಡೇ ಬಂದಂಥ ಎಲ್ಲ ರೋಗಿಗಳಿಗೂ ಮತ್ತು ಅವ್ರ ಜೊತೆ ಬಂದಂಥ ಎಲ್ಲ ಸಹೋದರ ಸಹೋದರಿಗಾಗಿ ನಾವು ಊಟದ ವ್ಯವಸ್ಥೆ ಮತ್ತು ಶಿರಾ ಉಪ್ಪಿಟ್ಟು ಮತ್ತು ಪುಲಾವನ್ನು ತಂದಿರ್ತೀವಿ. ಪ್ರತಿ ಸಂಡೇ ಈ ರೀತಿ ನಾವು ತಂದು ಅವರಿಗೆಲ್ಲ ಉಣಬಡಿಸ್ತೀವಿ. ಅವರು ನಮ್ಮ ಸಹೋದರರು, ಅವರಿಗೆ ಸಹಾಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇಂಥ ಕಾರ್ಯಗಳನ್ನು ಎಲ್ಲರೂ ಮಾಡಬೇಕು. ಸೇವೆಯನ್ನು ಮಾಡಿದಾಗ ನಮಗೆ ಆ ದೇವರು ನಮ್ಮ ತೃಪ್ತಿಯಾಗಿ ನಮಗೆ ಇಲ್ಲಿಂದ ಮುಕ್ತಿಯನ್ನು ಪಡಿಬೋದು. ಅದೇ ರೀತಿ ಜ್ಞಾನವನ್ನು ಕೂಡ ಕೊಡ್ತೀವಿ. ಅಜ್ಞಾನ ಭಾಳಷ್ಟು ಅದ ಜನರಲ್ಲಿ, ಅಜ್ಞಾನ ಅದ, ಮೂಢನಂಬಿಕೆ ಅದ ಮತ್ತು ಅಂಧಾಚಾರಗಳು ಸಾಕಷ್ಟು ಅದಾವೆ. ಅದಕ್ಕೆ ಅಜ್ಞಾನವನ್ನು ತೆಗೆಯೋದಕ್ಕೋಸ್ಕರ ನಾವು ಜ್ಞಾನವನ್ನು ಕೊಡ್ತೀವಿ. ಜ್ಞಾನ ಕೊಡೋದ್ರಿಂದ, ಜ್ಞಾನದಿಂದ ಏನಾಗ್ತದಪ್ಪ ಅಂತಂದ್ರೆ ಅವ್ರಿಗೆ ಸತ್ಯ ಗೊತ್ತಾಗ್ತದೆ, ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಗ್ತದೆ. ಸತ್ಯ ಗೊತ್ತಾಯಿತು ಅಂತಂದರೆ ಮೂಢನಂಬಿಕೆಯನ್ನು ಬಿಡ್ತಾರೆ. ಮೂಢನಂಬಿಕೆಯನ್ನು ಸಾಕಷ್ಟು ಅದಾವೆ. ಆ ಮೂಢನಂಬಿಕೆಯನ್ನು ತೆಗೆಯುವಂಥ ಕೆಲಸ ನಮ್ಮ ವರ್ಕ್ ಸೇವಾ ಸಂಸ್ಥೆ ಮಾಡ್ತದೆ. ಅದೇ ರೀತಿ ನಾವು ಏನಪ್ಪ ಅಂತಂದ್ರೆ, ನಮ್ಮ ಆರಾಧನೆ ಒಬ್ಬನೇ ದೇವನಿಗೆ, ಅದನ್ನು ಕೂಡ ತಿಳಿಸ್ತೀವಿ. ಇಡೀ ಜಗತ್ತಿನ ಮಾನವರೆಲ್ಲರ ಆರಾಧನೆ ಒಬ್ಬನೇ ದೇವನಿಗೆ ಆಯ್ತಪ್ಪ ಅಂತಂದರೆ, ಎಲ್ಲರೂ ಒಬ್ಬನೇ ದೇವನಿಗೆ ನಾವು ಹೆದರಿ ಜೀವನ ಮಾಡಿದ್ದೇ ಕರೆ. ಆದರೆ ಏನಾಗ್ತದಪ್ಪ ಅಂತಂದ್ರೆ, ನಮ್ಮ ದೇಶ ಒಂದು ಸೂಪರ್ ಪವರ್ ಆಗಲಿಕ್ಕೆ ಸಾಧ್ಯ ಅದ. ಎಲ್ಲರೂ ಆ ಸೂಪರ್ ಪವರ್ ಅಂತ ದೇವರಿಗೆ ನಾವು ಹೆದರಬೇಕು. ಅವನಿಗೋಸ್ಕರ ನಾವು ನಮ್ಮ ಜೀವನವನ್ನು ಮುಡುಪಾಗಿಡಬೇಕು. ಆ ದೇವರಿಗೆ ಹೆದರಿ ನಾವು ಒಳ್ಳೆ ಕಾರ್ಯನ ಮಾಡ್ತಾ ಇರಬೇಕು. ಮತ್ತು ನಮ್ಮ ಎರಡನೇದೇನಪ್ಪ ಅಂದ್ರೆ, ನಮ್ಮ ಜಾತಿ ಮಾನವ ಜಾತಿ, ಒಂದೇ ತಾಯಿ ತಂದೆ ಮಕ್ಕಳದೇವಿ. ಎಲ್ಲರೂ ಮಾನವರು, ಒಂದೇ ತಾಯಿ ತಂದೆ ಮಕ್ಕಳು. ಎಲ್ಲಿ ನಮ್ಮಲ್ಲಿ ಭೇದ ಭಾವ ಬೇಡ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಎಲ್ಲರೂ ನಾವು ಒಂದೇ ತಾಯಿ ತಂದೆ ಮಕ್ಕಳು, ಸಹೋದರ ಸಹೋದರಿಯರಂತೆ ನಾವೆಲ್ಲರೂ ಪ್ರೀತಿಯಿಂದ ಇದ್ದಾಗ ಮಾತ್ರ ನಮ್ಮ ಭಾರತ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ವಿಶ್ವಗುರುವನ್ನು ಮಾಡಲಿಕ್ಕೆ ನಾವೆಲ್ಲ ನಮ್ಮ ವರ್ಕ್ ಸೇವಾ ಸಂಸ್ಥೆ ಎಲ್ಲ ರಾಜ್ಯಗಳಲ್ಲಿ, ದೆಹಲಿ ಹಿಡ್ಕೊಂಡು ಬೆಂಗಳೂರು ಇರ್ಬೋದು, ಬಿಜಾಪುರ ಇರ್ಬೋದು, ಬೀದರ್ ಇರ್ಬೋದು, ಬೆಳಗಾಂ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ನಮ್ಮ ಸೇವಾ ಸಂಸ್ಥೆಯ ಕಾರ್ಯಕರ್ತರು ಪ್ರತಿ ಸಂಡೇ ಈ ರೀತಿ ಏನಾದರೂ ಊಟ ಬಡಿಸೋದಿರ್ಬೋದು, ಏನಾದರೂ ಕೊಡೋದಿರ್ಬೋದು, ಎಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಮಾಡ್ತಾ ಈ ಭಾರತ, ಅಖಂಡ ಭಾರತವನ್ನು ಒಂದು ಮಾಡಬೇಕಾಗಿದೆ. ಅಖಂಡ ಭಾರತ ಅಂದರೆ ಋಷಿಮುನಿಗಳು, ಮಹಾತ್ಮರು ಈ ಭಾರತಕ್ಕಷ್ಟೇ ಅಖಂಡ ಭಾರತ ಅಂತ ಕರೆದಿಲ್ಲ, ಇಡೀ ಜಗತ್ತಿಗೆ ಅಖಂಡ ಭಾರತ ಅಂತ ಕರೆದಾರ. ಇಡೀ ಭಾರತಕ್ಕಾಗಿ ನಾವು ಹಿಂದೂಸ್ತಾನಲ್ಲಿ ಇರುವಂಥ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮಂದಿರು ಏನು ಮಾಡ್ಬೇಕಂದ್ರೆ, ನಮ್ಮ ದೇಶಕ್ಕೆ ಗೌರವವನ್ನು ಕೊಡಬೇಕು. ನಮ್ಮ ದೇಶಕ್ಕೆ ಗೌರವ ಕೊಟ್ಟಿದ್ದೇ ಕರೆ. ಆದರೆ ನಮ್ಮ ದೇಶ ಏನಾಗ್ತದೆ, ಕೆಲವೇ ವರ್ಷಗಳಲ್ಲಿ ವಿಶ್ವಗುರು ಆಗೋದದ. ಆಮೇಲೆ ನಮ್ಮ ಗುರಿ ಏನಪ್ಪ ಅಂತಂದ್ರೆ ಯುಗ ಪರಿವರ್ತನೆ ಅಂತಂದರೆ, ಈಗ ಕಲಿಯುಗ ನಡೆದದ. ಈ ಕಲಿಯುಗದಲ್ಲಿ ಪಾಪಿಗಳು, ಅನ್ಯಾಯಿಗಳು, ಅತ್ಯಾಚಾರಿಗಳು, ಕೊಲೆಗಡುಕರು, ತಾಯಿ ತಂದೆನ ಹೊರಗೆ ಹಾಕೋರು, ಹೆಂಡತಿ ಮಕ್ಕಳನ್ನು ಹೊಡೆಯೋರು, ಈ ರೀತಿ ಪಾಪಿಗಳು ಸಾಕಷ್ಟು ಅದಾರ. ಈ ಪಾಪಗಳ ನಾಶ ಆಗಿ ಆಮೇಲೆ ಸತ್ಯಯುಗ ಬರ್ತದ. ಸತ್ಯಯುಗ ಬಂತು ಅಂತಂದರೆ, ಈ ಕಲಿಯುಗ ನಾಶ ಆಗಿ ಸತ್ಯಯುಗ ಬರೋದದ. ಸತ್ಯಯುಗ ಬಂತು ಅಂತಂದರೆ ಇಲ್ಲಿ ಯಾರೂ ಉಪವಾಸ ಇರೋದಿಲ್ಲ, ಇಲ್ಲಿ ಯಾರೂ ಅಸತ್ಯವನ್ನು ಮಾತಾಡೋದಿಲ್ಲ, ಇಲ್ಲಿ ಯಾರೂ ಮೂಢನಂಬಿಕೆ ಅಂತ ಇರೋದಿಲ್ಲ, ಇಲ್ಲಿ ಯಾರೂ ಕುಡಿಯೋದಿಲ್ಲ, ಹೊಡೆಯೋದಿಲ್ಲ, ಬಡಿಯೋದಿಲ್ಲ. ಇಲ್ಲೆಲ್ಲ ಕೊಲೆಗಡಕರೆಲ್ಲ ನಾಶ ಆಗಿ ಹೋಗಿ ಸತ್ಯಯುಗ ಅಂತಂದರೆ ಸತ್ಯವಂತರೇ ಜೀವನ ಮಾಡುವಂಥ ಒಂದು ಯುಗ ಬರೋದಿದೆ. ಆ ಯುಗ ಬಂದಿದ್ದೇ ಕರೆ. ಆದರೆ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತದೆ ಅಂತ ಹೇಳ್ತಾ, ನಮ್ಮ ಸೇವಾ ಸಂಸ್ಥೆಯಲ್ಲಿ ಎಷ್ಟೆಷ್ಟು ಅನೇಕ ಎಲ್ಲ ನಮ್ಮ ಗುಲ್ಬರ್ಗದ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಶೇಖ್ ಅಹಮದ್ ಅವರು ಇರ್ಬೋದು, ಅದೇ ರೀತಿ ಇಸ್ಮಾಲ್ ಶಾಲಿಮಾರ್ ಅವರು ಇರ್ಬೋದು, ಹಾಫೀಜ್ ಬೈ, ಅದೇ ರೀತಿ ಡಾಕ್ಟರ್ ಅಬ್ದುಲ್ ರಜಾಕು, ಅದೇ ರೀತಿ ಡಾಕ್ಟರ್ ಅಜ್ರಾ ಮೇಡಮು, ಅದೇ ರೀತಿ ಡಾಕ್ಟರ್ ನಸೀಮಾ ಮೇಡಮು, ವಿಜ್ಮಾ ಮೇಡಮ್ ಅವರು ಎಲ್ಲರೂ ಕೂಡಿ ಇವೇನು ಕೆಲಸ ಮಾಡಕತ್ತೀವಿ. ಇದು ಒಂದು ಭಾವೈಕ್ಯತೆಯ ಒಂದು ಬೆಳಿಲಿಕ್ಕೆ ನಮ್ಮ ಸೇವಾ ಸಂಸ್ಥೆಯ ಕಡೆಯಿಂದ ಒಂದು ಸಹಾಯಧನ ಅಥವಾ ಒಂದು ಸಹಾಯ ಬರ್ತದೆ. ನಮ್ಮ ಸೇವಾ ಸಂಸ್ಥೆಯ ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಖರ್ಚು ಮಾಡುವಂಥ ದುಡ್ಡನ್ನು ನಾವೇ ಕಲೆಕ್ಟ್ ಮಾಡ್ಕೋತೀವಿ. ಅಥವಾ ಮೇಲಿಂದ ಎಲ್ಲಿಯೂ ನಮಗೆ ಯಾರು ದುಡ್ಡನ್ನು ಕೊಟ್ಟು ನೀವು ದಾನ ಮಾಡಿ, ನೀವು ಊಟ ಮಾಡಿ ಅಂತ ಹೇಳೋದಿಲ್ಲ. ಈ ದುಡ್ಡನ್ನು ನಾವೇ ಸ್ನೇಹಿತರೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ 500-1000 ರೂಪಾಯಿ ನಾವು ಜಮಾ ಮಾಡಿಕೊಂಡು ಪ್ರತಿ ಸಂಡೇ ನಾವು ಖರ್ಚು ಮಾಡ್ತೀವಿ. ಎಲ್ಲಿಂದನೂ ಈ ಒಂದು ಸಂಸ್ಥೆಗೆ ನಮ್ಮ ದುಡ್ಡು ಬರೋದಿಲ್ಲ, ನಾವು ತೆಗೆದುಕೊಳ್ಳೋದಿಲ್ಲ ಕೂಡ. ಯಾಕಂತಂದ್ರೆ ನಮ್ಮ ಸೇವಾ ಸಂಸ್ಥೆ ವತಿಯಿಂದ ನಾವೇ ದುಡ್ಡು ಕಲೆಕ್ಟ್ ಮಾಡಿ ನಾವೇ ಹಾಕ್ತೀವಿ. ಯಾಕಂತಂದ್ರೆ ಎಲ್ಲರೂ ಡಾಕ್ಟರ್ಗಳು, ಇಂಜಿನಿಯರ್ಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇದ್ರಾಗ ಶಾಮಿಲ್ ಅದರ. ನಾವೆಲ್ಲರೂ ಕೂಡ್ಕೊಂಡು ನಾವೇ ಖರ್ಚು ಮಾಡ್ತೀವಿ, ಎಲ್ಲಿಂದನೂ ದುಡ್ಡು ಬರೋದಿಲ್ಲ. ಹಿಂಗೆ ಮಾಡಿದಾಗ ಮಾತ್ರ ಏನಾಗ್ತದೆ, ಸತ್ಯಯುಗ ಬರ್ತದೆ. ಸತ್ಯಯುಗ ಬಂದಿದ್ದೇ ಕರೆ. ಆದ್ರೆ ಸತ್ಯಯುಗ ಬಂತು ಅಂತಂದರೆ, ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ಭಾರತ ದೇಶ ವಿಶ್ವಗುರು ಆಗೋದದ. ವಿಶ್ವಗುರು ಆದರೆ ಇಡೀ ಜಗತ್ತಿಗೆ ನಾವು ಶಾಂತಿ ಸಂದೇಶವನ್ನು ನೀಡಬಹುದು. ಇಡೀ ಜಗತ್ತಿಗೆ ಒಂದು ಶಾಂತಿಯ ಬೋಧನೆ ನೀಡುವಂಥ ಶಕ್ತಿ ನಮ್ಮಲ್ಲಿದೆ. ನಮ್ಮ ಭಾರತ ದೇಶವನ್ನು ವಿಶ್ವಗುರು ಮಾಡೋ ಸಲುವಾಗಿ ಹಿಂದೂ, ಮುಸ್ಲಿಂ, ಜೈನ್, ಕ್ರೈಸ್ತ ಎಲ್ಲ ಸಹೋದರ ಸಹೋದರಿ ಕೂಡ್ಕೊಂಡು ಈ ಒಂದು ಕಾರ್ಯ ಮಾಡ್ಕೊತ ಬಂದೀವಿ. ಎಲ್ಲರೂ ಕೂಡ ನೀವು ಇಂಥ ಕಾರ್ಯ ಮಾಡಬೇಕು, ನಮ್ಮ ಜೊತೆ ಕೂಡಿ ಒಳ್ಳೆ ಕಾರ್ಯ ಮಾಡುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ.